ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರೋಹಿತ್ ರಿಯಾಲಿಟಿ. ನಾವಿವತ್ತು ನಿಮಗೆ ಟೋಟಲ್ ಒಂದು 10 ಎಕರ್ ಬೌಂಡ್ರಿ, ಒಂದು 4 ಎಕರ್ ಡಾಕ್ಯುಮೆಂಟ್ ಇರೋವಂಥ ಪ್ರಾಪರ್ಟಿ ತೋರಿಸ್ತಾ ಇದ್ದೀವಿ. ಇದು ಬಂದುಬಿಟ್ಟು ಬಾಳೆಹೊನ್ನೂರು ಹತ್ರ ಬರುತ್ತೆ. ಬಾಳೆಹೊನ್ನೂರಿಂದ ಒಂದು 8 ಕಿಲೋಮೀಟ್ರ್ ದೂರದಲ್ಲಿದೆ. ಹಾಗೆ ಫ್ರೆಂಡ್ಸ್, ನ್ಯೂ ಪ್ರಾಪರ್ಟಿ ಅಪ್ಡೇಟ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮದು ಫೇಸ್ಬುಕ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಅದನ್ನು ಫಾಲೋ ಮಾಡಿ. ನಿಮಗೆ ಮೋರ್ ಪ್ರಾಪರ್ಟಿ ಅಪ್ಡೇಟ್ಸ್ಗಳು ಬರ್ತಾ ಇರುತ್ತೆ. ನೋಡಿ ಫ್ರೆಂಡ್ಸ್, ಇದು ಪ್ರಾಪರ್ಟಿ ಈ ಥರ ಬರುತ್ತೆ. ಇದು ಬಂದು ಅಡಿಕೆ ತೋಟ ಇದೆ. ಇದರಲ್ಲೊಂದು 3-4 ಎಕರೆ ಅಡಿಕೆ ತೋಟ ಚೆನ್ನಾಗೇ ಇದೆ, ಬಟ್ ಮೇಂಟೈನ್ ಮಾಡಿಲ್ಲ. ನೋಡಿ ಈ ಥರ ಇದೆ ಅಡಿಕೆ ಪ್ಲ್ಯಾಂಟ್ಸ್ ಎಲ್ಲ. ಅದರಲ್ಲೊಂದು 2 ಎಕರೆ ಅಂತೂ ತುಂಬ ದೊಡ್ಡದೇ ಇದೆ, ಫಸಲು ಬಿಡೋವಂಥದ್ದು. ಸ್ವಲ್ಪ ಚೆನ್ನಾಗಿ ಮೇಂಟೈನ್ ಮಾಡ್ಕೊತ ಹೋದರೆ ಒಳ್ಳೆ ಫಸಲು ಬಿಡೋವಂಥ ಲ್ಯಾಂಡ್ ಇದು. ನೋಡಿ ಈ ಥರ ಬರುತ್ತೆ ಪ್ರಾಪರ್ಟಿ. ಟೋಟಲ್ ಇದೊಂದು 10 ಎಕರ್ ಬರುತ್ತೆ ಟೋಟಲ್ ಬೌಂಡ್ರಿ. ನೋಡಿ, ಅವರು ಫುಲ್ಲು ಎಲ್ಲ ವ್ಯವಸ್ಥೆ ಮಾಡಿದರು, ಅಂಡರ್ಲೈನ್ ಹಾಕ್ಬಿಟ್ಟು ಟ್ರಿಪ್ಪಿಂಗ್ ಎಲ್ಲ ಮಾಡಿ ಚೆನ್ನಾಗಿ ಮಾಡಿದರು. ಬಟ್ ಯಾಕೋ ಮೇಂಟೈನ್ ಮಾಡಿಲ್ಲ, ಹಾಗೆ ಅನ್ಮೇಂಟೈನ್ಡ್ ಆಗಿ ಹೋಗಿದೆ. ಮತ್ತು ಪ್ರಾಪರ್ಟಿ ತುಂಬ ಚೆನ್ನಾಗಿದೆ, ಒಳ್ಳೆ ಸೂಟೇಬಲ್. ನಿಮಗೆ ಅಡಿಕೆಗಂತೂ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಕಾಫಿನೂ ಹಾಕ್ಬೋದು. ಇದೊಂದು ಟೋಟಲ್ 10 ಎಕರ್ ಬೌಂಡ್ರಿ ಇದೆ. ಒಂದು 4 ಎಕರ್ ಡಾಕ್ಯುಮೆಂಟ್ ಇದೆ. ಇದು ಬಂದು ಮೇನ್ ವಿಲೇಜ್ ರೋಡಿಗೆ ಬರುತ್ತೆ, ಕನೆಕ್ಟಿವಿಟಿ ರೋಡ್ ಅದು. ನೋಡಿ ಈ ಥರ ಬರುತ್ತೆ ಪ್ರಾಪರ್ಟಿ. ನೋಡಿ, ಅದು ಮೇಲ್ಗಡೆ ಕಾಣ್ತಿರೋದೆಲ್ಲ ಹೌದು, ಫುಲ್ ಜಂಗಲ್ ಲ್ಯಾಂಡು ಮೇಲ್ಗಡೆ ಎಲ್ಲ. ಇದು ಕೆಳಗಡೆ ಪ್ಲೈನ್ ಲ್ಯಾಂಡು. ಹಾಗೆ ಇದು ಪ್ರಾಪರ್ಟಿನ ಇರೋದನ್ನು ಅಡಿಕೆನ ಸ್ವಲ್ಪ ಚೆನ್ನಾಗಿ ಮೇಂಟೈನ್ ಮಾಡ್ಕೊತ ಹೋದರೆ ಒಳ್ಳೆ ಕ್ರಾಪ್ ಕುಯ್ಬೋದು, ಇನ್ಕಮ್ ತೆಗಿಬೋದು. ಆಮೇಲೆ ಬೇಕಾದ್ರೆ ಮುಂದೆ ಡೆವಲಪ್ ಮಾಡ್ಕೊತ ಹೋಗ್ಬೋದು. ನೋಡಿ ಈ ಥರ ಇದೆ ಪ್ರಾಪರ್ಟಿ. ನೋಡಿ, ತುಂಬ ಅಡಿಕೆ ಪ್ಲ್ಯಾಂಟ್ಸ್ ಹಾಗೆ ಇದೆ, ಚೆನ್ನಾಗಿದೆ ಅಡಿಕೆ ಗಿಡ ಎಲ್ಲ. ಮತ್ತು ಪ್ರಾಪರ್ಟಿಯಿಂದ ಒಂದು ಒಳ್ಳೆ ವ್ಯೂನೂ ಇದೆ, ನೋಡೋಕ್ಕೆ ತುಂಬ ಚೆನ್ನಾಗಿದೆ, ಒಂದು ಒಳ್ಳೆ ಲೊಕೇಶನಲ್ಲಿದೆ. ಮತ್ತು ಇದು ರಿವರ್ ಅಟ್ಯಾಚ್ ಇದೆ, ಒಂದು ಸ್ಮಾಲ್ ರಿವರ್ ಇದೆ ಅಟ್ಯಾಚಲ್ಲಿ. ನೋಡಿ ಈ ಥರ ಕಾಣುತ್ತೆ ಪ್ರಾಪರ್ಟಿಯಿಂದ ವ್ಯೂ ಎಲ್ಲ. ಮತ್ತು ವಾಟ್ರ್ ಸೋರ್ಸು ಬಂದುಬಿಟ್ಟು ತುಂಬ ಚೆನ್ನಾಗಿದೆ, ಒಳ್ಳೆ ವಾಟ್ರ್ ಸೋರ್ಸ್ ಇದರಲ್ಲಿ. ನೋಡಿ, ಒಂದು ಬಾವಿ ಕಾಣ್ತಾ ಇದೆ, ಬಾವಿ ಸಮೇತ ಇದೆ. ಮತ್ತು ಇದೊಂದು ಕೆರೆ ಇದೆ. ನೋಡಿ, ಕೆರೆಯೂ ಒಳ್ಳೆ ಸಫಿಷಿಯೆಂಟ್ ನೀರಿದೆ ಇದರಲ್ಲಿ. ಮತ್ತು ಪಕ್ಕದಲ್ಲೇ ಹಳ್ಳನೂ ಇದೆ ಅಟ್ಯಾಚ್ ಆಗಿ. ಆಮೇಲೆ ಅದರಲ್ಲಿ ಈ ಪ್ರಾಪರ್ಟಿ ಒಳಗಡೆ ಒಂದು ಬೋರ್ ಕೂಡ ಇದೆ. ಬೋರ್ ಒಂದು 3 ಇಂಚ್ ನೀರಿದೆ. ವಾಟ್ರ್ ಸೋರ್ಸ್ ತುಂಬ ಸಫಿಷಿಯೆಂಟ್ ಆಗಿದೆ, ಹಾಗಾಗಿ ಏನು ಬೇಕಿದ್ರೂ ಮಾಡ್ಬೋದು. ವಾಟ್ರು ಹಾಗೆ ರೋಡು ಮತ್ತು ಎಲೆಕ್ಟ್ರಿಸಿಟಿನೂ ಇದೆ. ಇಲ್ಲಿ ಪಕ್ಕದಲ್ಲೇ ಬಂದಿದೆ, ಕರೆಂಟ್ ಅಲ್ಲೇ ಇದೆ. ನೋಡಿ ಈ ಥರ ಬರುತ್ತೆ ಕೆರೆ, ಈ ಥರ ಇದೆ. ಇದರಲ್ಲಿ ತುಂಬ ಮೀನೆಲ್ಲ ಬಿಟ್ಟಿದ್ರು, ಇವಾಗ ಎಲ್ಲ ಹೋಗಿರಬೇಕು. ಪ್ರಾಪರ್ಟಿ ಬಂದಿದ್ದು ಬಾಳೆಹೊನ್ನೂರಿಂದ ಒಂದು 8 ಕಿಲೋಮೀಟ್ರ್ ದೂರದಲ್ಲಿದೆ. ನಿಮಗೆ ಮೇಯ್ನು ಬಾಳೆಹೊನ್ನೂರು ಶೃಂಗೇರಿ ಹೈವೇಯಿಂದ ಒಂದು 3 ಕಿಲೋಮೀಟ್ರ್ ದೂರದಲ್ಲಿದೆ. ನೋಡಿ ಈ ಥರ ಇದೆ ಪ್ರಾಪರ್ಟಿಯಿಂದ ವ್ಯೂ ಬಂದು ಈ ಥರ ಕಾಣುತ್ತೆ. ತುಂಬ ಚೆನ್ನಾಗಿ ಇದೆ ಪ್ರಾಪರ್ಟಿ ಇದು. ಸ್ವಲ್ಪ ಇಂಪ್ರೂವ್ ಮಾಡಿಕೊಂಡು ಅಡಿಕೆ ಎಲ್ಲ ಹಾಕ್ಕೊಂಡು ಇದು ಮಾಡ್ಕೊಂಡವರಿಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಪ್ರಾಪರ್ಟಿ. ಇರೋ ಅಡಿಕೆನೇ ಚೆನ್ನಾಗಿ ಮೇಂಟೈನ್ ಮಾಡ್ಕೊತ ಹೋದರೆ ಅದರಲ್ಲೇ ಸ್ವಲ್ಪ ಕ್ರಾಫ್ಟ್ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಅದನ್ನೇ ಇಂಪ್ರೂವ್ ಮಾಡ್ಕೊತ ಹೋಗ್ಬೋದು. ನೋಡಿ ಈ ಥರ ಇದೆ ಪ್ರಾಪರ್ಟಿ. ನೋಡಿ ಇದು ಓಲ್ಡ್ ಪ್ಲಾಂಟೇಶನ್. ನೋಡಿ, ಇದು ಅಡಿಕೆ ಹಳೇದು. ಇದನ್ನು ಸ್ವಲ್ಪ ಚೆನ್ನಾಗಿ ಮೇಂಟೈನ್ ಮಾಡಿದರೆ ಒಳ್ಳೆ ಕ್ರಾಪ್ ಬಿಡುತ್ತೆ ಅದರಲ್ಲಿ. ಇದು ಬಂದುಬಿಟ್ಟು ನೋಡಿ, ಇದೊಂದು ಮೇನ್ ರೋಡ್, ವಿಲೇಜ್ ರೋಡ್ ಇದು. ಇದು ಬೇರೆ ಕಡೆಗೆ ಹೋಗಿ ಕನೆಕ್ಟ್ ಆಗೋವಂಥದ್ದು. ಈ ರೋಡ್ ಹೋಗ್ಬಿಟ್ಟು ಸೀದಾ ಜೈಪುರ ಕನೆಕ್ಟ್ ಆಗುತ್ತೆ. ನೋಡಿ, ಅಲ್ಲಿಂದ ಅಟ್ಯಾಚ್ ಆಗಿದೆ. ನೋಡಿ ಇದೆಲ್ಲ ಪ್ಲಾಂಟು. ಮತ್ತು ತುಂಬ ಸುತ್ತ ಎಲ್ಲ ಫೆನ್ಸಿಂಗ್ ಎಲ್ಲ ಮಾಡಿಬಿಟ್ಟು ಗೇಟ್ ಎಲ್ಲ ಮಾಡಿ, ಮತ್ತು ಇದರಲ್ಲೊಂದು ಶೆಡ್ ಕೂಡ ಇದೆ ಮೇಲ್ಗಡೆ. ಸುತ್ತ ಫೆನ್ಸ್ ಮಾಡಿಬಿಟ್ಟು ಗೇಟ್ ಎಲ್ಲ ಮಾಡಿ ಚೆನ್ನಾಗಿ ಮೇಂಟೈನ್ ಮಾಡಿದರು. ಬಟ್ ಸ್ವಲ್ಪ ಇವಾಗ ನೆಗ್ಲೆಕ್ಟ್ ಬಿಟ್ಟಿದ್ದಾರೆ. ನೋಡಿ, ಇದು ಇಲ್ಲಿ ಬಂದುಬಿಟ್ರೆ ಒಂದು ಸ್ಮಾಲ್ ರಿವರ್ ಇದೆ ನೋಡಿ, ಸ್ಟ್ರೀಮ್ ಇದು. ಎಂಥ ಬೇಸಿಗೆಲ್ಲೂ ನೀರು ಹರಿತಾನೆ ಇರುತ್ತೆ. ಇದು ತುಂಬ ಬೇಸಿಗೆಲ್ಲ ಅಂತ ತೆಗೆದಿದ್ದು ನೋಡಿ, ಈ ಥರ ನೀರು ಹರಿತಾ ಇದೆ ಇಷ್ಟು. ಸ್ವಲ್ಪ ಮಳೆ ಬಿದ್ದರೆ ಇನ್ನೂ ಚೆನ್ನಾಗಿ ನೀರು ಹರಿಯೋಕ್ಕೆ ಶುರು ಆಗುತ್ತೆ. ನೋಡಿ ಈ ಥರ ಇದೆ ಸ್ಟ್ರೀಮ್ ಅಟ್ಯಾಚ್ ಇದು. ಹಾಗೆ ಇದು 4 ಎಕರ್ ಡಾಕ್ಯುಮೆಂಟು. ಟೋಟಲ್ 10 ಎಕರ್ ಬೌಂಡ್ರಿ ಇರೋದ್ರಿಂದ ಅವರು ಟೋಟಲ್ ಎಂಟೈರ್ ಪ್ರಾಪರ್ಟಿಗೆ
1 CR ಕೋಟ್ ಮಾಡ್ತಿದ್ದಾರೆ ಪ್ರೈಸು. ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಇಂಟ್ರೆಸ್ಟ್ ಇದ್ದರೆ ಸ್ಕ್ರೀನಲ್ಲಿ ಕೊಟ್ಟಿರೋಂಥ ನಂಬರ್ಗೆ ಕಾಲ್ ಮಾಡಿ, ಇಲ್ಲ ವಾಟ್ಸಪ್ ಕೂಡ ಮಾಡ್ಬೋದು.